ನಮ್ಮಲ್ಲಿ ಎಷ್ಟೋ ಜನ ಹೊಸ ಕೆಲಸವನ್ನು ಮಾಡಲು ಮುಂದೆ ಬರುವುದೇ ಇಲ್ಲ. ಸೋಲಿನ ಭಯದಿಂದಲೋ ಅಥವಾ ನಾವ್ಯಾಕೆ ಕಷ್ಟ ತೆಗೆದುಕೊಳ್ಳಬೇಕು ಎಂಬ ಸೋಮಾರಿತನದಿಂದಲೋ ಹಲವರು ಹಿಂದಿನವರು ಹಾಕಿದ ಸಿದ್ಧಾಂತವನ್ನೇ ಅನುಸರಿಸುತ್ತಾರೆ. ತಮ್ಮಲ್ಲಿ ಯೋಚಿಸುವ ಶಕ್ತಿ ಇದ್ದರೂ, ಸಾಧಿಸುವ ಸಾಮರ್ಥ್ಯವಿದ್ದರೂ ಬೇರೆಯವರನ್ನು ಅನುಸರಿಸುವವರೇ ಹೆಚ್ಚು. ಇದರಿಂದ ಹೊಸದನ್ನು ಸಾಧಿಸಲು ಸಾಧ್ಯವಾಗುವುದೇ ಇಲ್ಲ. ಹಲವಾರು ವರ್ಷಗಳ ಹಿಂದೆ ಬಹಳ ಹಿಂದುಳಿದ ಹಳ್ಳಿಯೊಂದಿತ್ತು. ಆ ಹಳ್ಳಿಗೆ ನಗರದ ಸಂಪರ್ಕವೇ ಇರಲಿಲ್ಲ. ಈ ಹಳ್ಳಿ ಮತ್ತು ನಗರದ ಮಧ್ಯೆ ಒಂದು ದಟ್ಟವಾದ ಕಾಡಿತ್ತು. ಇಲ್ಲಿಯವರೆಗೆ ಯಾರೊಬ್ಬರು ಕೂಡ ಆ ಕಾಡನ್ನು ದಾಟಿ ನಗರವನ್ನು ಪ್ರವೇಶಿಸಿರಲಿಲ್ಲ. ಒಂದು ದಿನ ಆ ಹಳ್ಳಿಯಲ್ಲಿ ವಾಸವಿದ್ದ ಒಂದು ಕತ್ತೆ ಆ ಕಾಡನ್ನು ದಾಟಲು ಯೋಚಿಸಿತು. ಆ ಕಡೆ ಏನಿರಬಹುದು ಎಂದು ತಿಳಿಯುವ ಕುತೂಹಲ ಅದರದಾಗಿತ್ತು. ಹೀಗಾಗಿ ಧೈರ್ಯವಾಗಿ ಹಳ್ಳಿಯನ್ನು ದಾಟಿ ಕಾಡನ್ನು ಪ್ರವೇಶಿಸಿತು. ಆ ಕಾಡಿನಲ್ಲಿ ದಾರಿಯೇ ಇರಲಿಲ್ಲ. ಆ ಕತ್ತೆಯು ಆ ಕಡೆ ಈ ಕಡೆ ನೋಡುತ್ತಾ ಮನ ಬಂದ ಕಡೆ ನುಗ್ಗುತ್ತಾ ತನ್ನದೇ ಆದ ದಾರಿಯನ್ನು ಸೃಷ್ಟಿಸಿಕೊಂಡು ಕೊನೆಗೂ ಕಾಡನ್ನು ದಾಟಿ ಪಟ್ಟಣವನ್ನು ತಲುಪಿತು. ಕತ್ತೆಯು ಕಾಡು ದಾಟಿ ನಗರ ಸೇರಿದ ಸುದ್ದಿ ಹಳ್ಳಿಯ ತುಂಬಾ ವ್ಯಾಪಿಸಿತು. ಯಾವ ಜನರು ಇಲ್ಲಿಯವರೆಗೆ ಪ್ರಯತ್ನಿಸದ ಕೆಲಸವನ್ನು ಕತ್ತೆಯು ಮಾಡಿ ತೋರಿಸಿತು. ಜನರೆಲ್ಲ ಆ ಕತ್ತೆ ತುಂಬಾ ಅದೃಷ್ಟಶಾಲಿ ಎಂದು ಮಾತನಾಡಿಕೊಂಡರು. ಇದನ್ನು ತಿಳಿದುಕೊಂಡ ಹಳ್ಳಿಯ ನಾಯಿಗಳ ಗುಂಪೊಂದು ತಾವು ಕೂಡ ನಗರವನ್ನು ಸೇರಲು ನಿರ್ಧರಿಸಿತು. ಆ ನಾಯಿಗಳು ಕತ್ತೆಯ ಮೈವಾಸನೆಯನ್ನು ಹಿಡಿದು ಕಾಡನ್ನು ದಾಟಿ ನಗರ ಸೇರಿದವು. ಆ ಹಳ್ಳಿಯ ಉಳಿದ ಪ್ರಾಣಿಗಳು ಕೂಡ ಅದೇ ದಾರಿಯಲ್ಲಿ ಸಾಗಿ ನಗರ ಸೇರಿದವು. ಹೀಗೆ ಎಲ್ಲ ಪ್ರಾಣಿಗಳು ನಡೆದು ಆ ದಾರಿ ಸ್ವಲ್ಪ ವಿಶಾಲವಾಗಿ ನಡೆಯಲು ಸುಲಭವಾಯಿತು. ಇದರಿಂದ ಜನರು ಕೂಡ ಆ ದಾರಿಯನ್ನು ಬಳಸಿಕೊಂಡು ಕಾಡನ್ನು ದಾಟಲಾರಂಭಿಸಿದರು. ವರ್ಷಗಳು ಉರುಳಿದಂತೆ ಹಳ್ಳಿಯ ಜನಸಂಖ್ಯೆ ಹೆಚ್ಚಿತು. ಸರ್ಕಾರಿ ಅಧಿಕಾರಿಗಳು ಹಳ್ಳಿಯಿಂದ ನಗರಕ್ಕೆ ಬರಲು ಒಂದು ರಸ್ತೆ ನಿರ್ಮಿಸಲು ನಿರ್ಧರಿಸಿದರು. ಹೀಗಾಗಿ ಜಾಗದ ಕುರಿತು ಅಧ್ಯಯನ ಮಾಡುವ ತಂಡ ಹಳ್ಳಿಗೆ ಆಗಮಿಸಿತು. ಆಗ ಹಳ್ಳಿಯ ಮುಖ್ಯಸ್ಥರು ಈಗಾಗಲೇ ನಗರವನ್ನು ತಲುಪಲು ಇರುವ ಕಿರುದಾರಿಯ ಕುರಿತು ಅವರಿಗೆ ತಿಳಿಸುತ್ತಾರೆ. ಅದನ್ನು ಯಾರು ನಿರ್ಮಿಸಿದ್ದರು ಎಂದಾಗ ಹಳ್ಳಿಯ ಮುಖ್ಯಸ್ಥರು ಹಿಂದೆ ಸಾಮಾನ್ಯ ಕತ್ತೆಯೊಂದು ನಿರ್ಮಿಸಿದ್ದ ಕಿರುದಾರಿಯ ಬಗ್ಗೆ ತಮಗೆ ತಿಳಿದಿದ್ದ ಕಥೆಯನ್ನು ಹೇಳುತ್ತಾರೆ. ಇದನ್ನು ಕೇಳಿಸಿಕೊಂಡ ಅಧ್ಯಯನ ಅಧಿಕಾರಿಗಳು ಹೀಗೆ ಹೇಳುತ್ತಾರೆ: ಇಷ್ಟೊಂದು ಕಷ್ಟಕರವಾಗಿದ್ದ ಕಾಡಿನ ಸ್ಥಳದಲ್ಲಿ ಕತ್ತೆಯೊಂದು ದಾರಿಯನ್ನು ನಿರ್ಮಿಸಿದೆ. ನೀವು ಮನುಷ್ಯರಾಗಿದ್ದು ಕತ್ತೆ ಹೋದ ದಾರಿಯನ್ನೇ ಹಿಡಿದು ಸಾಗುತ್ತಿದ್ದೀರಿ. ಆದ್ರೆ ಈಗ ನಾವು ನಗರವನ್ನು ಕಡಿಮೆ ಸಮಯದಲ್ಲಿ ಸೇರಬಲ್ಲ ಹೊಸ ದಾರಿಯನ್ನು ಕಂಡುಹಿಡಿದಿದ್ದೇವೆ. ಈ ದಾರಿಯಲ್ಲಿ ನೀವು ಸುಲಭವಾಗಿ ಮತ್ತು ಬೇಗನೆ ನಗರವನ್ನು ಸೇರಬಹುದು ಎಂದರು. ಇದನ್ನು ಕೇಳಿದಾಗ ಹಳ್ಳಿಯ ಜನರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಇಷ್ಟು ವರ್ಷಗಳ ಕಾಲ ನಾವು ಕತ್ತೆ ನಿರ್ಮಿಸಿದ ದಾರಿಯಲ್ಲಿ ಸಾಗುವುದನ್ನು ಬಿಟ್ಟು ಹೊಸ ದಾರಿಯನ್ನು ಹುಡುಕಿದ್ದರೆ ನಮ್ಮ ಬದುಕು ಎಷ್ಟು ಸುಲಭವಾಗಿ ಬಿಡುತ್ತಿತ್ತು ಎಂದು ಪಶ್ಚಾತ್ತಾಪ ಪಟ್ಟರು. ನಾವೆಲ್ಲ ಪ್ರತಿದಿನ ಇದೇ ತಪ್ಪನ್ನು ಮಾಡುತ್ತಿದ್ದೇವೆ. ಯಾರೋ ಹೋದ ದಾರಿಯಲ್ಲಿ ಸಾಗುತ್ತೇವೆ. ಅಂದ್ರೆ ನಾವು ಮಾಡುವ ಕೆಲಸವನ್ನೊಮ್ಮೆ ನೋಡಿ, ಬೇರೆಯವರು ಏನು ಮಾಡುತ್ತಾರೋ ಅದನ್ನೇ ಮಾಡುತ್ತೇವೆ. ಅದರಲ್ಲಿ ನಮಗೆ ಆಸಕ್ತಿ ಇದೆಯೋ ಇಲ್ಲವೋ ಎಂದು ಯೋಚಿಸುವುದೇ ಇಲ್ಲ. ನಮ್ಮದೇ ಆದ ಹೊಸ ದಾರಿಯಲ್ಲಿ ಹೋಗುವುದಕ್ಕೆ ಭಯಪಡುತ್ತೇವೆ. ಹೊಸ ಕೆಲಸಗಳನ್ನು ಮಾಡಲು ಹಿಂಜರಿಯುತ್ತೇವೆ. ಸಮಾಜದ ಒತ್ತಡಕ್ಕೆ ಮಣಿದು ಬೇರೆಯವರು ಹಾಕಿದ ಹೆಜ್ಜೆಯನ್ನೇ ತುಳಿಯುತ್ತೇವೆ. ಸ್ನೇಹಿತರೆ, ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಏನಾದರೂ ಹೊಸದನ್ನು ಪ್ರಯತ್ನಿಸಿ ನೋಡಿ. ನಿಮ್ಮ ಬದುಕಿನ ದಾರಿಯನ್ನು ನೀವೇ ನಿರ್ಮಿಸಬಹುದು ಮತ್ತು ನೀವು ನಿರ್ಮಿಸಿದ ಹೊಸ ದಾರಿಯು ನಿಮಗೆ ತಂದುಕೊಡುವ ಯಶಸ್ಸು ಇದೆಯಲ್ಲ, ಅದು ಶಾಶ್ವತ ಯಶಸ್ಸಾಗಿರುವುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.